ನನ್ನ ವಿಲೇಜ್ ವೈಫ್ ಚಾನಲ್ಗೆ ಕನ್ನಡಿಗರೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವಾಗ ಒಂದು ಹೊರಗೆ ಹುಲ್ ಕುಯ್ಕೊ ಬಂದು ಆಗ್ತಿದ್ದೆ ನನಗೆ ಗೈಸ್. ಇವಾಗ ನನ್ನ ತಮ್ಮನ ಕಾಲೇಜ್ ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಮ್ಯಾಗ್ಡಿಗೆ ಹೋಗಿ ಬಿಟ್ಬಿಟ್ಟು ತಿರ್ಗಾ ಬಸ್ ಹಾಕೋ ಬರ್ಬೇಕೀಗ. ತಮ್ಮನ ಕರ್ಕೊಂಡೋಗಿ ಕಾಲೇಜ್ ಬಿಟ್ಬಿಟ್ಟು ಈಗ ಕಟಿಂಗ್ ಮಾಡ್ಸೋಣ ಅಂತ ಕಟಿಂಗ್ ಶಾಪ್ ಹತ್ರ ಬಂದೆ. ಈಗ ಕಟಿಂಗ್ ಮಾಡಿಸ್ಕೊಂಡಾಯ್ತು. ಈಗ ಮನೆ ಕಡೆಗೆ ಬೂಸ್ ಹಾಕೊಂಡು ಹೋಗ್ತಾ ಇರೋದು. 2 ಮೂಟೆ ಬೂಸ ಹಾಕೊಂಡು ಮನೆ ಕಡೆ ಹೊಂಟೆ. ಇವಾಗ ಮಳೆ ಜಿಡಿ ಬತ್ತದೆ. ನಂದೈತದ ಬೂಸ ರಾಗಿ ಕಟ್ಕೊಡು, ರಾಗಿ ಹಾಕ್ಸ್ಕೊಬತ್ತೀನಿ. ರಾಗಿ ಕಟ್ಕೊಡಮ್ಮ. ಕಟ್ಕೊಟ್ಟಿದ್ಯಾ? ಹಂಗೆ ಹಿಡ್ಕೊಂಡಿದ್ದೀನಿ. ಹೆಂಗೆ ಹೋಯ್ತಾರೆ ಇಷ್ಟೊಂದು ತುಂಬಿಕ್ಕಿದ್ಯಲ್ಲ. ಹಿಂಗೆ ಕಟ್ತೀನಿ. ಇಷ್ಟೊಂದಲ್ಲಿ ಸಾಕು ಹೋಗು. ಇಷ್ಟು ನೀನು ಹಿಂಗೆ ಕಟ್ಟಿರ್ತೀನಿ. ನೀನು ಅಲ್ಲಿ ಚೀಲ ಬಿಚ್ಕೊಂಡು ನೋಡಿ. ಹಿಂಗೆ ಹಿಡಿದು ಈ ಎಲ್ಲ ಚಲ ಐತೆ ಕಳಿತೀನಿ. ನಂಗೆ ಚೀಲ ಬಿಚ್ಚಕ್ಕೆ ಬರಲ್ವಾ? ಹಿಂಗೆ ಮಾಡ್ಕೊಂಡು ರಾಗಿಯಲ್ಲಿ ಕಳಿಕೊಂಡೈತದೆ ನೋಡಿದ್ರೆ ಸೇರಿ ಮಾಡಲ್ಲ. ಇವಾಗ ರಾಗಿ ಚೀಲ ಕಟ್ಸ್ಕೊಂಡು ಮಿಲ್ಗೆ ಹಾಕ್ಸ್ಕೊಬರೋಣ ಅಂತ ಹೋಯ್ತಾ ಇದ್ದೀನಿ. ರಾಗಿ ತಗೊಂಡು ಉರುಳಿಗೆ ಹೋಗಿ ಹಾಕ್ಸ್ಕೊಬರ್ಬೇಕು. ಬನ್ನಿ ತೋರಿಸ್ತೀನಿ ಮಿಲ್ಲ ಹಾಕ್ಸಕ್ಕೆ ಬಂದಿದ್ದೀನಿ. ಫ್ರೆಂಡ್ ಬದ ನೋಡಿ, ಎಲ್ಲಿ ಮನೇಲಿ ಬಿಡ್ಬೇಕಾ? ಬದ್ದಿನೀರು ಮಿಲ್ ಹಾಕ್ಸ್ಬಿಡಿ. A few minutes later. ಮನೆ ತಕೋಯ್ತಿದೆ. ನಿಖಿಲ್ ಸಿಕ್ತಾ ನೋಡಿ. ಏನ್ ಸಾಗಲ್ಲ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ರೆಡಿ ಆಗೋನ್ ಇವತ್ತು. ವೆದರ್ ಹಂಗೈತೆ, ಅದಕ್ಕೆ ಫುಲ್ ರೆಡಿ ಆಗ್ಬಿಟ್ಟವನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಷ್ಟ ಮಾಡ್ದ. ಆಯ್ತು, ಇವತ್ತು ಬರಲ್ಲ ನಾನು. ಸರಿ, ಬಾಯ್. ಇವಾಗ ಹೊಲ್ದ ಹತ್ರ ದನ ಹಿಡ್ಕೊಬಂದು ಮೇಯ್ಯಾಕ್ಬಿಟ್ಟೆ. ಅಲ್ಲೇ ಮಳೆ ಜಿಡಿ ಉದುರುತ್ತದೆ. ನಾಟಿ ಹಾಕೋದ್ನೇನಿದು ಇನ್ನೊಂದು ಸಾಲು ಬಾಕಿ ಇತ್ತು. ಅದನ್ನು ಹಾಕ್ಬಿಟ್ಟು ಈಗ ಹಾಕ್ಬೇಕು. ದನ ಕಟ್ಟಾಕ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಈಗ ಒಂದು ಸಾಲು ಪೂರ್ತಿ ತೆಗಿಬೇಕೀಗ. ನಾಟಿ ಹಾಕಿ ಮುಗೀತು. ಅಲ್ತವು ನಾಟಿ ಹಾಕಿ ಮುಗೀತು. ಇದೇನು ಜಾಸ್ತಿ ಹಾಕಂಗಿಲ್ಲ, ಎಲ್ಲ ಹುಟ್ಟದೆ ನೋಡಿ. ಇಲ್ಲಿ ಚೀಲಗಳು ಸೀರೆಗಳನ್ನೆಲ್ಲ ಕಟ್ಟಿದ್ದೀವಿ. ಯಾಕೆ ಅಂದರೆ ಹಂದಿ ಬರ್ತವೆ ಅಂತ. ಹಂದಿ ಬಂದು ಎಲ್ಲ ಇಲ್ಲಿ ಊದ್ಬಿಟ್ಟವೆ ರಾತ್ರಿ ಹೊತ್ತು ನೋಡಿ. ಎಷ್ಟು ಸ್ಟೆಪ್ ಐಕವೆ ಹಂದಿ ಎಲ್ಲ ಊದ್ಬಿಟ್ಟವೆ. ಹಂದಿ ಹೆಜ್ಜೆ ಹಾಕಿರೋದಿವೆಲ್ಲ. ಅದಕ್ಕೆ ಸೀರೆನೂ ಇದನ್ನು ಕಟ್ಟಿದ್ದೀವಿ. ಕಟ್ಟಲಿಲ್ಲ ಅಂದರೆ ಎಲ್ಲ ಬಂದು ಹಾಳು ಮಾಡ್ತವೆ. ಕಾಡಂದಿಗಳು ಬೇಕು ಅಂದರೆ ನಮ್ಮ ಹೊಲ್ದ ಹತ್ರ ಗುಂಡಿ ತೋಡ ಸ್ಥಾನಕ್ಕೆ ಬೀಳ್ತವೆ ನೋಡಿ. ಕಾಡಂದಿಗಳು ಎಲ್ಲ ಓದ್ತಿರೋದ. ಕಾಡಂದಿ ಹಿಡಿಬೇಕು ಅಂದರೆ ಬನ್ನಿ ಇಲ್ಲಿಗೆ. ದನ ಹಿಡ್ಕೊಂಡು ಮನೆ ಕಡೆ ಬಂದೆ. ನಡಿ 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 ನಡಿ. ಕಟಿಂಗ್ ಹೆಂಗೆ ಮಾಡಿಸಿದ್ದೀನಿ ಮಾ? ಕಟಿಂಗ್ ಹೆಂಗೆ ಮಾಡಿಸಿದ್ದೀನಿ? ಓ ಯಜಮಾನ ನೋಡಿ, ಕಟ್ ಮಾಡಿಸಿರ ಸಾಕಾ? ನೀನು ಯಾಕೆ ಬತ್ತೀಯ? ನಡಿಯಮ್ಮ, ಇಷ್ಟು ತುಂಡು ಹೊಡ್ಸ್ಕೊ ಬಂದಿದ್ದೀನಿ. ಇನ್ನೇ ಇಷ್ಟು ಹೊಡಿಸ್ಲಿ ನೋಡು. ಕೈಗೆ ಸಿಗ್ತಿಲ್ಲ. ನೀವು ಅವನ್ ನೋಡಿ ಎಷ್ಟು ಉದ್ದ ಬಿಡ್ಸ್ಕೊ ಬಂದವನಿ. ನಾನು ನೋಡಿ ಎಷ್ಟು ಬಿಡ್ಸ್ಕೊ ಬಂದಿದ್ದೀನಿ. ನೋಡು ಎಷ್ಟು ಉದ್ದಾವೆ ಕೂದಲು. ಇವನ್ ಬೈ, ಇವನ್ಗೆ ಕಾಲೇಜ್ಗೆ ಹೋಗೋನು. ನನಗೆ ಬೈತಿಯಲ್ಲ ಬಂದು. ಇವಾಗ ಹಾಲು ತಗೊಂಡು ಡೈರಿ ಕಡೆ ಹೋಯ್ತಾ ಇದ್ದೀನಿ. ಹಾಲು ತಗೊಂಡು ಇವಾಗ ಟೈಮಂದು ಹಾಲೆ 6:30 ಆಗೈತೆ. ಇವಾಗ ಟೈಮ್ ಬಂದು 8:30 ಆಗೈತೆ. ಗಾಂಧಿಗೆ ತುಂಬ ಹುಲ್ಲು ಹಾಕ್ಬಿಟ್ಟು ದನ ಒಳಗೆ ಕಟ್ತೆ. ಇವಾಗ ಏನಪ್ಪ ಅಂದರೆ ನೋಡಿ, ಬಿಸಿಲು ಹೆಂಗೆ ಹೊಡಿತದೆ. 8:30ಗೆ ಬಿಸಿಲು ಚೆನ್ನಾಗಿ ಚಿಸ್ತದೆ ಇವತ್ತು. ಅವತ್ತಿಂದ ಮಳೆ ಒಯ್ದು ಇವಾಗ ನೆನ್ನೆಯಿಂದ ಬಿಸಿಲು ಹೊಡಿತದೆ ಚೆನ್ನಾಗಿ. ಇವಾಗ ಎಲ್ಲೋಯ್ತಾ ಇದ್ದೀನಪ್ಪ ಅಂದರೆ ಇವಾಗ ಬಟ್ಟೆ ತಗೊಂಡು ಕೆರೆ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಬಟ್ಟೆ ಒಗೆಯಕ್ಕೆ ಹೋಗೋದೆ. ರಗ್ಗುಗಿಗೆಲ್ಲ ತುಂಬಿಕ್ಕದೆ. ಅದನ್ನು ತಗೊಂಡು ಕೆರೆ ತಗೋಬೇಕೀಗ. ಶ್ರಾವಣ ಮಾಡೋಕ್ಕೆಲ್ಲ ರೆಡಿ ಮಾಡ್ತದೆ.
ಈಗ ಬಟ್ಟೆ ಹೋಗಿ ಹೋಗೋದು ಕೆರೆ ತಕ್ಕ ಹೋಗ್ಬೇಕು. ಬನ್ನಿ ಕೆರೆ ತಕ್ಕ ಹೋಗಿ ತೋರಿಸ್ತೀನಿ. ಇವಾಗ ಕೆರೆ ತಕ್ಕ ಹೋಯ್ತಾ ಇದ್ದೀನಿ. ಇವಾಗ ನೋಡಿ ಹಳ್ಳಗಳು ನೋಡಿ, ಇದೆಲ್ಲ ನಾಟಿ ಹಾಕಿರೋ ಹೊಲಗಳು ಇವೆಲ್ಲ. ಬರೀ ನಾಟಿ ಹಾಕಿರೋ ಇವು ನೀರು ಬಿಟ್ಕೊಂಡು. ನೋಡಿ ಜೋಳ ಚೆಲ್ಲಿರೋದು ಇದು. ಜೋಳದ ಜೊತೆ ಬರೀ ಸತ್ತನೆ ಬೆಳ್ಕೊಳೋದು ಜಾಸ್ತಿ ಇದ್ರದೆಲ್ಲ. ನೋಡಿ ಈಗ ಬಂದೆ ಕೆರೆ ಹತ್ರ. ಇದು ಕೆರೆ ಅಲ್ಲ, ಇದು ಬಂದು ಹೊಳೆ. ಇದು ನೀರು ಹರಿತಾ ಇದೆ. ಈ ಬಿಸಿಲು ಹೆಂಗೆ ಹೊಡಿತಾ ಇದೆ ಇವತ್ತು. ಈ ಥರ ಬಿಸಿಲು ಇರೋದ್ರಿಂದನೇ ಬಟ್ಟೆ ಹೋಗಿಕ್ಕೆ ಬಂದಿರೋದು ನಮ್ಮ ಅಮ್ಮ. ಚೆನ್ನಾಗಿ ಹಾರ್ಕತ್ತೋ ಬೇಗ ಅಂತ ಅಮ್ಮ ಅಲ್ಲಿ ಒಗಿತಾದ ಬಟ್ಟೆ. ಇಲ್ಲೇ ಇವತ್ತು ಮೀನು ಹಿಡಿದಿದ್ದು ಹರಿತದ ನೋಡಿ. ಇದೊಂಥರ ಮಿನಿ ಫಾಲ್ಸ್ ಇದ್ದಂಗೆ ನೋಡಿ. ಈ ನೀರು ಹರ್ಕೊಂಡು ಎಲ್ಗಪ್ಪ ಹೋಯ್ತದೆ ಅಂದರೆ ವೈಜಿಗುಡ್ಡ ಡ್ಯಾಮ್ಗೆ ಹೋಯ್ತದೆ ಇಲ್ಲಿಂದ. ಇದು ವೈಜಿಗುಡ್ಡ ಡ್ಯಾಮ್ಗೆ ಅಟ್ಯಾಚ್ ಆಯ್ತದೆ ಈಗ ಕೆರೆ ಹೋಗಿ. ವೈಜಿಗುಡ್ಡ ಕೆರೆ ಬಂದು ನಮ್ಮೂರಿಂದ ಒಂದು 3 ಕಿಲೋಮೀಟ್ರ್ ಅಷ್ಟೇ ಇರೋದು. ಇಷ್ಟೊಂದು ಬಟ್ಟೆವಲ್ಲ ಯಾವಾಗಮ್ಮ ಒಗ್ಯೋದಿವಲ್ಲ. ಮಧ್ಯಾಹ್ನ ಆಯ್ತದ ಒಗ್ಯೋಷ್ಟಕ್ಕೆ. ನೋಡಿ ಮಿನಿ ಫಾಲ್ಸ್ ಇದ್ದಂಗೆ. ಇನ್ನೂ ಜೋರಾಗಿ ಮಳೆ ಹೋಯ್ದ್ರೆ ಈ ಕಲ್ಲೆಲ್ಲ ಮುಚ್ಚೆ ಹೋಯ್ತದೆ, ಕಾಣಿಸೋದೇ ಇಲ್ಲ. ಆ ಥರ ಮಳೆ ಹೋಯ್ತದೆ. ಈ ಸಲ ಏನೋ ಒಯ್ದಿಲ್ಲ ಅಷ್ಟೇ. ಅಲ್ಲ ಸುಮ್ಮನೆ ಮಳೆ ಹಿಡ್ಕೊಂಡು ಅಯ್ಯೋ ಅನಿಸ್ತಷ್ಟೇ. ಜೋರಾಗಂತೂ ಒಯ್ಲಿಲ್ಲ ಮಳೆ. ನೋಡಿ ಹೆಂಗದೆ ಅಂತ ಹೊಳೆ. ಈ ನೀರೆಲ್ಲ ಹೋಗಿ ಅಲ್ಲಿ ಗುಂಡಿ ಇದೆ, ಅದು ಗುಂಡಿ ಒಳಗೆ ನಿಂತ್ಕೋತವೆ. ಅದು ತುಂಬಿದ ಮೇಲೆ ಹರ್ಕೊಂಡು ವೈಜಿಗುಡ್ಡ ಡ್ಯಾಮ್ ತನಕ ಹೋಯ್ತದೆ ಈ ನೀರು. ವೈಜಿಗುಡ್ಡ ಡ್ಯಾಮ್ಗೆ ಅಟ್ಯಾಚ್ ಆಯ್ತದೆ. ಒಂದಿನ ವೈಜಿಗುಡ್ಡ ಡ್ಯಾಮ್ದು ಮಾಡ್ತೀನಿ ನೆಕ್ಸ್ಟು. ನೋಡ್ತಾನೆ ರೀ ವಿಡಿಯೋನ, ಮಾಡ್ತೀನಿ ಒಂದಿನ. ಕುತ್ಕೊಂಡು ಬೆಡ್ಶೀಟ್ ಒಳಗೆ ಮಡಿಕೊಂಡು ಬೇಸನ ಮಡಿಕೊಂಡು ಈ ಜಗದಲ್ಲಿ ಮಗ್ಗಿ ಸ್ವಲ್ಪ ಇಷ್ಟ ಹಾಕ್ಲಿ. ಹಾಂ ಸಾಪೆ ಇತ್ತು ಈಚೆ ಒಂದು ಜೀವನದಲ್ಲ ಸಾಪೆ ಇತ್ತು. ಅದೆಲ್ಲ ಮುಗಿದ ರಗ್ ಮಾತ್ರ ಹಾಕ್ಬೇಕಾ ಬಟನ್ ಮೇಲೆ ಮಾತ್ರ ಕೊಡ್ಲಿಕ್ಕೆ ನೀರಿಂಗ್ ಅನ್ನು ಬಟ್ಟೆ ಆಮೇಲೆ ಹಾಕೋಣ. ರಘು ಬಿಚ್ಚಾಕು ಸರಿಯಾಗಿ ಅದನ್ನು ಕೇಳ್ಕೊಂಡು ಹೋಗೋ ತರೋಣ ಅಂತ. ಇವಾಗ ಬಟ್ಟೆ ಎಲ್ಲ ಒಗ್ದಾಯ್ತು, ತಗೊಂಡು ಮನೆ ಕಡೆ ಹೋಗೋದೆ. ರಗ್ಗೆಲ್ಲ ಒಗ್ದು ಮಡಗದೆ. ಅಲ್ಲಿ ಒಂದು ಬಕೆಟ್ ತಗೊಂಡೋಗಿ ಮನೆ ತಕ್ಕ ಇಕ್ಬಿಟ್ಟು ಬಂದೆ. ಈಗ ತಗೊಂಡು ಮನೆ ಕಡೆಗೆ ಹೋಗಿ ಒಣಗಿಸ್ಬೇಕಷ್ಟೇ. ಬಿಸಿಲಿತ್ತು, ಮಾಡ ಮುಚ್ಕೊಂಡು ತಿರ್ಗಾ. 1 hour later. ಈಗ ರೋಟ್ರಿ ಹೊಡಿತಾರೆ, ತೋರಿಸ್ತೀನಿ ನೋಡಿ.
ಇದಾಗಿತ್ತು ಈ ವಿಡಿಯೋಲಾಗು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬೈ ಗೈಸ್.